ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸರಿ, ಹೋಗುತ್ತ. ಭುಜಂಗ ಅವರು ತಮ್ಮ 3 ಜನ ಹೆಣ್ಮಕ್ಳನ್ನು ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ. ಆದರೆ ಅವರು ಈಗ ಇನ್ನೂ ಕಷ್ಟದಲ್ಲಿದ್ದಾರೆ. ನಿನಗೊಬ್ಬಳು ತಂಗಿನೂ ಇದ್ದಾನೆ. ಪಾಪ, ಅವರು ಅವಳನ್ನು ಓದಿಸ್ಬೇಕು. ನಿನ್ನ ಓದಿನ ಜವಾಬ್ದಾರಿ ಪೂರ್ತಿ ನಾನು ತಗೊಂಡಿದ್ದೆ. ಆದರೆ ಈಗ ಹೇಳ್ತಾ ಇದ್ದೀನಿ, ನಿನ್ನ ಪೂರ್ತಿ ಜವಾಬ್ದಾರಿನೂ ನಾನೇ ತಗೋತೀನಿ. ನೀನು ಬರೀ ಪದ್ಮಿನಿ ತಂಗಿ ಅನ್ನೋ ಕಾರಣಕ್ಕೆ ಮದುವೆ ಆಗ್ಬೇಕು ಅಂತ ನಾನು ಹೇಳಲಿಲ್ಲ. ಆದರೆ ನೀನು ತುಂಬಾ ಒಳ್ಳೆ ಹುಡುಗಿ. ನಿನ್ನ ಗುಣ ನನಗೆ ಇಷ್ಟ ಆಗಿದ್ರಿಂದ ಯಾವುದೇ ಮನೆ ಆದರೂ ಆ ಮನೆಗೆ ನೀನು ತಕ್ಕ ಸೊಸೆ ಆಗ್ತೀಯ ಅನ್ನೋ ನಂಬಿಕೆಯಿಂದ ಲಾಲ್ ಅವ್ರಿಗೆ ಮಾತು ಕೊಟ್ಟೆ. ಆದ್ರೆ ಏನೇನೋ ಆಗೋಯ್ತು. ಪೂರ್ವಿ, ನನ್ನನ್ನು ಕ್ಷಮಿಸು. ಅಯ್ಯೋ ಅಮ್ಮಾಜಿ, ಯಾಕೆ ಹಾಗೆ ಹೇಳ್ತಿದ್ದೀರಾ? ನೀವು ನನ್ನ ಹತ್ರ ಕ್ಷಮೆ ಕೇಳೋದಾ? ನಾನು ನಿಮ್ಗಿಂತ ತುಂಬ ಚಿಕ್ಕವಳು ಅಮ್ಮಾಜಿ. ಅಮ್ಮಾಜಿ, ನೀವು ನನಗೆ ಮಾಡಿದ ಸಹಾಯಕ್ಕೆ, ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಈಗ 1 ವಾರಕ್ಕೆ ಹೋಗುತ್ತಾ? ವಾರ ಆಗ್ತಿದ್ದಂಗೆನೆ ವಾಪಸ್ ಬಂದ್ಬಿಡ್ಬೇಕು, ಸರಿನಾ? ಅಮ್ಮಾಜಿ ನನ್ನನ್ನ ಇಷ್ಟೊಂದು ಹಚ್ಕೊಂಡಿದಾರಾ? ಯಾಕಿಷ್ಟು ಪ್ರೀತಿ ತೋರಿಸ್ತಿದ್ದಾರೆ? ಓ, ಅಪ್ಪಯ್ಯ ಕಷ್ಟದಲ್ಲಿದ್ದಾರೆ ಅಂತ ಅಮ್ಮಾಜಿ ನನ್ನ ಜವಾಬ್ದಾರಿ ವಹಿಸ್ಕೊಂಡಿದಾರಲ್ಲ, ಅದಕ್ಕೆ ಇರಬೇಕು. ನಾನು ಬರ್ತೀನಿ ಅಮ್ಮಾಜಿ. ಪೂರ್ವಿ, ಹೋಗೋಣೇನವ್ವ? ಅಮ್ಮಾಜಿಯವ್ರು, ನಾವಿನ್ ಬರ್ತೀವ್ರಿ. ಅಕ್ಕ, ಹೋಗ್ತೀನಿ. ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಪೂರ್ವಿ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಮ್ಮ. ಪೂರ್ವಿ, 1 ವಾರ ಅಷ್ಟೇ ಇದ್ದು ಬರ್ತೀನಿ ಅಂತ ಹೇಳಿದ್ಯಲ್ಲಮ್ಮ. ಬುದ್ದು, ನೋಡು, ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಅಳಿಯಂದ್ರ ತವ ಜಗಳ ಮಾಡಕ್ ಹೋಗ್ಬೇಡ. ಹನ್ಸ್ಕಸ್ಕೊಂಡು ಹೋಗ್ಬೇಕಣ. ಹ, ಬರ್ತೀನಿ. ಬರ ಅಮ್ಮಾಜಿ. ಬತ್ತೀವಿ ಕಣವಾ. ಅಳಿಯಂದ್ರೆ, ನನ್ನ ಮಗಳೇನಾರ ಗೊತ್ತಾಗ್ದಲ್ಲೇ ಇವನಾರ ಹೇಳ್ಬಿಟ್ರೆ ತಪ್ಪು ತಿಳಿಬೇಡ್ರಿ, ಸಂಸ್ಬಿಡ್ರಿ. ಅತ್ತೆ, ನಮ್ಮ ಮಧ್ಯೆ ಚಿಕ್ಕ ಭಿನ್ನಾಭಿಪ್ರಾಯ ಬಂದಿತ್ತಷ್ಟೇ, ಅದಕ್ಕೆ ಸಾಲ್ವ್ ಆಗಿದೆ. ನೀವು ಆರಾಮಾಗಿ ಹೋಗಿ.
ಅದು ಈ ಹುಚ್ಚಾಟ ಎಲ್ಲ ಬಿಟ್ಬಿಟ್ಟು ನನ್ನವ್ರ ಜೊತೆ ಸಂದಕ್ಕೆ ಜೀವನ ಮಾಡ್ಕೊಂಡು ಹೋಗವಾ. ನಿನ್ ದಾರಿನೇ ಕಾಯ್ತಿರ್ತೀನಿ, ಬೇಗ ಬಂದ್ಬಿಡು, ಬರ್ತೀಯ ಅಲ್ವಾ? ಸತ್ಯ ಬೀಡೆ ತೊಲಗ್ತಾ ಇದೆ. ಆ ಪೂರ್ವ ಜೊತೆ ಪದ್ಮಿನಿಯನ್ನು ಹೋಗುತ್ತಿದ್ರೆ ಮನೆಯೆಲ್ಲ ನೆಮ್ಮದಿಯಾಗಿರ್ತಿತ್ತು. ದೇವ್ರೆ, ನಾನ್ ಮತ್ತೆ ಈ ಮನೆಗೆ ಬರ್ದೇ ಇರೋಂಗ್ ಮಾಡು. ಪಾಪ ಪದ್ಮಿನಿ ಪೂರ್ವಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಏನು ಅಂತ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ನಾನ್ ಚಂದೂಲಾಲ್ ಅವ್ರಿಗೆ ಎಷ್ಟೆಲ್ಲ ಬ್ರೈನ್ ವಾಶ್ ಮಾಡ್ದೆ, ಆದ್ರೆ ಅವರು ನನ್ನ ಮಾತೇ ನಂಬಲಿಲ್ಲ. ನನ್ನ ಭುಜಂಗ ಅವರು ತುಂಬಾ ಒಳ್ಳೆಯವ್ರಂತ ಅನ್ಸ್ತಾರೆ, ಅದಕ್ಕಿಂತ ಹೆಚ್ಚಾಗಿ ನನಗೆ ಅಮ್ಮಾಜಿ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಅಂತ ಹೇಳಿದ್ರು. ಈ ಮದ್ವೆ ನಡೆಯುತ್ತೆ ಅಂತ ಹೇಳಿದ್ರು. ಆದ್ರೆ ಆಮೇಲೆ ಬಂದು ಈ ಎಂಗೇಜ್ಮೆಂಟ್ ನ ನಿಲ್ಸಿ ಅಂದ್ರು. ಏನತ್ತೆ ಇದೆಲ್ಲ? ನಿನ್ ಹಾಗೆ ನಾನು ತಲೆ ಕೆಡಿಸ್ಕೊಂಡಿದ್ದೀನಿ ಚಂಚು, ಆದ್ರೆ ಇಲ್ಲಿ ಬೇರೇನೂ ಮಿಸ್ ಹೊಡಿತಾ ಇದೆ. ಹ್ಞೂ ಅತ್ತೆ. ಯಾಕೆ ಅಂದ್ರೆ ಚಂದುಲಾಲ್ ನಿಜವಾಗ್ಲೂ ಇದೇ ಕಾರಣಕ್ಕೆ ಈ ಸಂಬಂಧ ಬೇಡ ಅಂತ ಹೇಳಿದಿದ್ರೆ ಅಮ್ಮಾಜಿ ಅವನ್ ಕತ್ತಿನ ಪಟ್ಟಿ ಹಿಡ್ಕೊಂಡು ಒಂದ್ ಹೆಣ್ಣಿನ ಜೀವನ ಹಾಳಾಗತ್ತೆ, ಈ ರೀತಿ ಎಲ್ಲ ಮಾಡ್ಬೇಡ, ಎಂಗೇಜ್ಮೆಂಟ್ ಮಾಡ್ಲೇಬೇಕು ಅಂತ ನಡೆಸ್ತಿದ್ರು. ಎಸ್ ಅತ್ತೆ, ಇಲ್ಲಿ ಏನೋ ನಡೀತದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಅತ್ತೆ, ನೀವೊಂದು ಅಬ್ಸರ್ವ್ ಮಾಡಿದ್ರಾ? ಭುಜಂಗ ಅವರು ಪಾಪರಾಗಿರೋದ್ರ ಬಗ್ಗೆ ಅಮ್ಮಾಜಿ ಒಂದ್ ಮಾತು ಹೇಳಲಿಲ್ಲ. ಅವ್ರ ಸತ್ಯ ಮುಚ್ಚಿಟ್ರು ಅಂತ ಅವ್ರ ಕೋಪನೂ ಮಾಡ್ಕೊಂಡಿಲ್ಲ. ಇದೆಲ್ಲ ವಿಚಿತ್ರ ಅನ್ನಿಸ್ತಿಲ್ವಾ? ನಾನು ಗಮನಿಸ್ದೆ, ಆದ್ರೆ ಅಮ್ಮಾಜಿ ಬೇರೇನೋ ಯೋಚನೆಲಿದ್ದಾರೆ. ಇಲ್ಲ ಅತ್ತೆ, ಈ ಎಂಗೇಜ್ಮೆಂಟ್ ಏನಕ್ ನಿಲ್ತು ಅನ್ನೋ ನಿಜವಾದ ಸತ್ಯನ ನಾನು ತಿಳ್ಕೋತೀನಿ. ಹೇಗ್ ತಿಳ್ಕೊಳ್ತೀಯ? ಡೈರೆಕ್ಟ್ ಆಗಿ ಚಂದುಲಾಲ್ನೇ ಮೀಟ್ ಮಾಡ್ತೀನಿ. ಚಂಚು, ಅಮ್ಮಾಜಿ ಗೊತ್ತಾದ್ರೆ ಅಷ್ಟೇ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನು ಚಂದುಲಾಲ್ನ ಮೀಟ್ ಮಾಡ್ತೀನಿ. ಒಟ್ನಲ್ಲಿ ಚಂದುಲಾಲು ನನ್ನ ತಲೆಗೆ ಬಿಟ್ಟಿರೋ ಹುಳನ ಅವರೇ ಕಿತ್ ಹಾಕ್ಬೇಕು. ಅಲ್ಲಿ ತನಕನೂ ನನಗೆ ನೆಮ್ಮದಿ ಇಲ್ಲ ಅತ್ತೆ. ಅಮ್ಮಾಜಿ, ನಿಮ್ಮ ಮನಸ್ಸು
ಗೊಂದಲದ ಗೂಡಾಗಿದೆ ಅಂತ ನನಗೆ ಗೊತ್ತು. ಆದರೂ ಇದನ್ನೇ ಚಿಂತೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಹೇಗ್ ಚಿಂತೆ ಮಾಡದೇ ಇರ್ಲಿ ನರೇಂದ್ರ? ಎಂಥ ದೊಡ್ಡ ತಪ್ಪು ನಡೆದಿದೆ ಗೊತ್ತಾ? ಹ, ಇದನ್ನ ಹೇಗ್ ಸರಿಪಡಿಸ್ಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನ್ ಗೊತ್ತಾ ನರೇಂದ್ರ, ಪೂರ್ವಿ ಕತ್ತಲ್ಲಿ ತಾಳಿ ಇನ್ನು ಹಾಗೆ ಇದೆ. ಏನು? ಅವಳು ತಾಳಿನ ತೆಗ್ದಿಲ್ಲ. ಅವಳ ಕತ್ತಲ್ ಹಾಗೆ ಇದೆ. ನಾನ್ ನೋಡ್ದೆ. ಅಂದ್ರೆ ಪದ್ಮಿನಿ ಕುತ್ಕೆಲಿರೋದು ಬೇರೆ ತಾಳಿನ? ಇರ್ಬೋದು. ನನಗೆಲ್ಲ ಕೋಚಲು ಆಗ್ಬಿಟ್ಟಿದೆ ನರೇಂದ್ರ. ನಂದನ್ನು ಪದ್ಮಿನಿನ ಇಷ್ಟಪಟ್ಟಿರೋದು, ಪೂರ್ವಿಗೆ ತಾಳಿ ಕಟ್ಟಿರೋದು, ಯಾವ ಸತ್ಯ ಅನ್ನೋ ಅವ್ನಿಗೆ ಗೊತ್ತಿಲ್ಲ ಕಣೋ. ಆದ್ರೆ ಪೂರ್ವಿ ಕುತ್ಕೆಲೆ ತಾಳಿ ಹಾಗೆ ಇದೆ ನರೇಂದ್ರ. ಇದನ್ನೆಲ್ಲ ಹೇಗ್ ಸರಿಪಡಿಸೋದು? ಹೋ, ನಿನಗೇನ್ ಅನ್ಸುತ್ತೆ? ಅಮ್ಮಾಜಿ, ಒಂದಂತೂ ಸ್ಪಷ್ಟ, ಕಾರಣ ಇಲ್ದೆ ಪೂರ್ವಿ ಕುತ್ತಿಗೆಗೆ ತಾಳಿ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ನಂಬಿಕೆ. ಆದ್ರೆ ನಮ್ ನಂದನ್ ತಾನು ಪದ್ಮಿನಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅಂತ ಅನ್ಕೊಂಡು ಅವಳ ಜೊತೆ ಜೀವನ ಮಾಡ್ತಾ ಇದ್ದಾನಲ್ಲ ಅಮ್ಮಾಜಿ. ಈಗ ನಾವೇನು ಮಾಡಕ್ ಆಗಲ್ಲ. ನಂದನ್ಗೆ ಸತ್ಯ ಅರ್ಗಿಸ್ಕೊಳಕ್ ಆಗಲ್ಲ ಅಮ್ಮಾಜಿ. ಅವತ್ತೊಂದಿನ ನಂದನ್ ರೂಮ್ಗೆ ಕಾಫಿ ಕೊಡಕ್ಕಂತ ಹೋಗಿದ್ದೆ. ನನಗಂತೂ ಫುಲ್ ಶಾಕ್ ಆಗೋಯ್ತು ಅಮ್ಮಾಜಿ. ಆದ್ರೂ ಇದೆಂತ ವಿಚಿತ್ರ ಅಲ್ವಾ ಅಮ್ಮಾಜಿ? ನಂದನ್ ಪದ್ಮಿನಿ ಜಾತಕ ತಾಳೆ ಹಾಕಿ ನೋಡೇ ನಾವು ಅವ್ರ ಮದುವೆ ಫಿಕ್ಸ್ ಮಾಡಿದ್ದು. ಆದ್ರೂ ಈ ಥರ ಆಗೋಗಿದೆಯಲ್ಲ, ಇದನ್ನ ದೇವ್ರ ಆಟ ಅನ್ಬೇಕು, ಪದ್ಮಿನಿ ತಪ್ಪು ಅನ್ಬೇಕು, ಅಥವಾ ನಮ್ಮ ಅಜಾಗರೂಕತೆ ಅನ್ಬೇಕು? ಅರ್ಥನೇ ಆಗ್ತಾ ಇಲ್ಲ. ನರೇಂದ್ರ, ಒಂದ್ ಕೆಲಸ ಮಾಡ್ತೀಯಾ? ನಂದನ್ನು ಪೂರ್ವಿದು ಜಾತಕ ಒಂದ್ಸಲ ನೋಡು. ಅಮ್ಮಾಜಿ, ಈಗ ಅವರಿಬ್ರು ಜಾತಕ ನೋಡಿ ಏನ್ ಪ್ರಯೋಜನ? ಕಾಲ ಮಿಂಚೋಗಿದೆ. ಏನಾದ್ರೂ ಆಗಿರ್ಲಿ, ನೀನೊಂದ್ಸಲ ನೋಡು ಅಷ್ಟೇ. ಸರಿ ಅಮ್ಮಾಜಿ, ನಂದನ್ ಜಾತಕ ನಿಮ್ಮ ಹತ್ರನೇ ಇದೆ, ಕೊಡಿ. ಅಮ್ಮಾಜಿ, ಪೂರ್ವಿ ಜಾತಕ ನಮ್ಮ ಹತ್ರ ಇಲ್ಲ.